ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶೋಲಾಗ್ಸ್. ಐ ಆಮ್ ಅಶ್ವಿನಿ ಚಂದ್ರಕಾಂತ್. ಮಕ್ಕಳ, ಇವತ್ತು ಇನ್ನೊಂದು ಪ್ರಾಬ್ಲಮ್ನ ಅಂಡರ್ ಪ್ಯಾರಲಲ್ ಆ್ಯಂಡ್ ಇಂಟರ್ಸೆಕ್ಟಿಂಗ್ ಲೈನ್. ಲೆಟ್ಸ್ ಸಾಲ್ವ್ ಇಟ್. ಸೊ ಈಗ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಆ್ಯಂಡ್ ಕೆ ಜೆ ಇಸ್ ಈಕ್ವಲ್ಸ್ ಟು 78 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನು ಎರಡು ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟ್ ಮಾಡಿದೆ ಅಥವಾ ಕಟ್ ಮಾಡಿದೆ. ಸೊ ಇದ್ರ ಆಧಾರದ ಮೇಲೆ ನಾವು ಈ ಮೂರು ಆಂಗಲ್ಸ್ನ ಕಂಡುಹಿಡಿಬೇಕು. ನೋಡೋಣ ಹೇಗೆ ಕಂಡುಹಿಡಿಯೋದು ಅಂತ. ಸೊ ನಾವು ಆಂಗಲ್ IKJ and angle GEK is equals to 180 degree ಅಂತ ಬರಿಬಹುದಲ್ವಾ? Based on which rule? See, look here. F formation ಬಂತಲ್ವಾ ಇಲ್ಲಿ? So JKI and angle KEG is equals to 78 degree. Why? Because F formation ಬಂದಿದೆ ಅಂದ್ರೆ corresponding angle. ಓಕೆನಾ? ಸೊ ಇವಾಗ ನಮಗೆ ಈ ಆಂಗಲ್ ಮತ್ತೆ ಈ ಆಂಗಲ್ 78 ಡಿಗ್ರಿ ಬಂದ್ರೆ, ಸೊ ಹಿಯರ್ ಕ್ಯಾನ್ ವಿ ಸಿ ಹಿಯರ್ ಐ ವಿಲ್ ಜಸ್ಟ್ ಪುಟ್ ದಿಸ್. ಈ ರಿಲೇಷನ್ ನ ಇಲ್ಲಿ ಹಾಕ್ತೀನಿ. ಸಿ, ಲುಕ್ ಹಿಯರ್, ದಿಸ್ ಇಸ್ ಹೌ ದ ರಿಲೇಷನ್ ಇಸ್. ಇದು 78 ಡಿಗ್ರಿ ಬಂತು ಅಂದ್ರೆ ವಿ ಕ್ಯಾನ್ ಮೇಕ್ ದಿಸ್ ಆಲ್ಸೋ 78 ಡಿಗ್ರಿ ಅಲ್ವಾ? ಯಾವ ರಿಲೇಷನ್? ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಇದು ಕೆ ಆಗಿದೆ, ಇದು ಇ ಆಗಿದೆ, ಅಂಡ್ ಹಿಯರ್ ಜಿ. ದಿಸ್ ಸೈಡ್ ಇಟ್ಸ್ ಎಫ್ ಅಂಡ್ ಡಿ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ರೈಟ್ ಆಂಗಲ್ GEK and angle FED is equals to 78 degree. Why? Because vertically opposite angle rule. ಸೊ ಹಂಗಂದ್ರೆ ಇದು ಎಷ್ಟಾಯ್ತು ನಮ್ಗೆ ಗೊತ್ತಾಯ್ತು, 78 ಡಿಗ್ರಿ. Now look here, angle ABC and angle BED is equals to 45 degree. ಬರೆಯೋಣ. Angle CBA and angle BED is equals to 45 degree. Why? Because corresponding angles. ಸೊ ಇದು 45 ಡಿಗ್ರಿ ಬಂತು ಅಂದ್ರೆ ಅಗೇನ್, ಸೊ ಇದು 45 ಡಿಗ್ರಿ ಆದ್ರೆ ಅಫ್ಕೋರ್ಸ್ ಇದನ್ನು 45 ಡಿಗ್ರಿ ಆಗುತ್ತೆ. ವೈ? ಬಿಕಾಸ್ ಆಫ್ ವರ್ಟಿಕಲಿ ಆಪೋಸಿಟ್ ಆಂಗಲ್. ಬರೆಯುವ. ಆಂಗಲ್ BED. ಸಿ ಹಿಯರ್, ಆಂಗಲ್ BED and angle GEH is equals to 45 degree. Why? Because vertically opposite angle rule. ನೆಕ್ಸ್ಟ್ ಬಂತು ಅಂದ್ರೆ ನಮ್ಗೆ ಇದು ಗೊತ್ತಾಯ್ತು 45 ಡಿಗ್ರಿ ಅಂತ. ಸೊ ಈ ಮೂರ್ ಆಂಗಲ್ ಅಲ್ಲಿ ಎರಡು ಆಂಗಲ್ ಕಂಡಿಡಿದ್ವಿ. ನೆಕ್ಸ್ಟ್ ಬಂದು ಈ ಆಂಗಲ್ ನ ಕಂಡುಹಿಡಿಯಬೇಕು. ಆಸ್ ಪರ್ ದ ಲೀನಿಯರ್ ಪೇರ್, ಆಲ್ ದ ಸಮ್ ಆಫ್ ಆಲ್ ದ ಆಂಗಲ್ ಇನ್ಸೈಡ್ ದ ಸ್ಟ್ರೈಟ್ ಲೈನ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಸೊ ಇದು 45 ಡಿಗ್ರಿ, ಇದು 78 ಡಿಗ್ರಿ. ಇದು ನಮ್ಗೆ ಗೊತ್ತಿಲ್ಲ. ಲೆಟ್ಸ್ ಪುಟ್ ಇಟ್ ಆಸ್ ಎಕ್ಸ್. ಆಂಗಲ್ GEH plus angle HEF plus angle FED is equals to 180 degree. So angle GEF ಎಷ್ಟು? 45 degree plus HEF x ಅಂತ ಹಾಕಿದೀವಿ, x plus angle FED is 78 degree is equals to 180 degree. 78 plus 45. Let's try here. 78 plus 45 degree. 8 plus 5, it's 1 carry 3, 13. Then again, so 7 plus 4, 11, 123 degree. So 123 degree plus x is equals to 180 degree. X is equals to 180 degree minus 123 degree. 123 ಈ ಕಡೆ ಪ್ಲಸ್ ಸಿಂಬಲ್ ಇದೆ. ವೆನ್ ಇಟ್ ಗೋಸ್ ಟು ದ RHS ಫ್ರಮ್ LHS, ಸಿಂಬಲ್ ಮೈನಸ್ ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಬಿಕೇಮ್ ಮೈನಸ್. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು, ವಿಲ್ ಟ್ರೈ ಅಗೇನ್ ಹಿಯರ್, 180 minus 123. This will be 10, 7. 10 minus 3, it's 7, and 7 minus 5 is 1 minus 1, 0. 57 degree. So we got all the angles. Angle GEH is equals to 45 degree. Then angle
ಇ ಎಫ್ ಇಸ್ ಈಕ್ವಲ್ಸ್ ಟು ಹೆಚ್ ಇ ಎಫ್ where x ಅಂತ ಹಾಕಿದೀವಲ್ಲ 57 degree, then angle FED is 78 degree. FED is equals to 78 degree. And ಇದು ನಾವು ಯಾವ ಬೇಸ್ ಮೇಲೆ ತಗೊಂಡಿರೋದು? It's because of linear pair. Thank you for watching.